ನನ್ನ ಹೆಸರು ಕುಮಾರ್ ಅಂತ ಹೇಳ್ಬಿಟ್ಟು ಸಮತಾ ಸೈನಿಕದಳದ. ಈಗ ಸುಮಾರು ಸರಿ ಈ ಲೋಕಲ್ನವರು ಹೇಳಿದ್ದಾರೆ, ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಭಾರತಿಗೌಡ ಅಂತ ಹೇಳ್ಬಿಟ್ಟು. ಇದುವರೆಗೂ ನಾವು 2-3 ಸರಿ ಬಂದಿದ್ದೀವಿ ಇಲ್ಲಿಗೆ. ಆದರೂ ಬಂದ್ರೂ ಆ ಮೇಡಮ್ನವರು ಇಲ್ಲ. ಮತ್ತು CDP ಆಫೀಸಲ್ಲೂ ಫೋನ್ ಮುಖಾಂತರ ತಿಳಿಸಿರ್ತೀವಿ, ಆದ್ರೂ ಅವರು ಬರಲಿಲ್ಲ. ಮತ್ತು ಅವ್ರಿಗೂ ಮಾತಾಡಿದೆ. ನಾನು ದೊಡ್ಡ ರೌಡಿ, ನಾನು JDS ಅಲ್ಲಿ ಇರೋದು. ನನ್ನನ್ನು ಏನು ಮಾಡೋಕ್ಕಾಗಲ್ಲ. ನನಗೆ ಮಂಡಿಗಲ್ ನಾಗರಾಜು ನಮ್ಮ ಸಪೋರ್ಟ ಇದ್ದಾರೆ, ನಮ್ಮ ಪೊಲೀಸ್ ಇಲಾಖೆನೂ ಸಪೋರ್ಟ ಇದೆ, ನಮ್ಮ ಅಂಗನವಾಡಿ ಹತ್ರನೂ. ನಾನು ಬಂದಿಲ್ಲ ಅಂತಂದ್ರೂ ನಡೀತದೆ, ಸೈನ್ ಮಾಡಿಬಿಟ್ಟು ಹೋಗಿದ್ರೆ ಸಾಕು. ನಮ್ಮ ಆಫೀಸರ್ಗಳು ಕೇಳ್ತಾರೆ. ನಾವು ಅವ್ರಿಗೆ CDP ಅಧಿಕಾರಿಗಳಿಗೂ ನಾವೇನೋ ಕೊಟ್ಕೊಂತೀವಿ, ಮೇಂಟೈನ್ ಮಾಡ್ಕೊತೀವಿ, ಆದ್ದರಿಂದ ನಿಮ್ಮ ಕೈಯಲ್ಲಿ ಏನೂ ಆಗೋದಿಲ್ಲ ಅಂತ 4-5 ಸರಿ ನನಗೂ ಹೇಳಿದರು. ನೋಡಮ್ಮ, ನಿಮ್ಮ ಕೆಲಸ, ನೀನು ಅಂಗನವಾಡಿ ಕಾರ್ಯಕರ್ತೆ, ನಿನ್ನ ಕೆಲಸ ನೀವು ಮಾಡ್ಕೊಂಡು ಹೋಗು ಅಂತ ಹೇಳಿದ್ರು. ಬೆಳಿಗ್ಗೆನೂ ನಾವು ಬಂದ್ವಿ, 11 ಗಂಟೆಗೆ ಬಂದ್ವಿ, ಮೇಡಮ್ ಬಂದಿಲ್ಲ. ಮತ್ತು ಅಮ್ಮನ ಕೇಳಿದ್ರೆ ಇನ್ನೂ ಬಂದಿಲ್ಲ ಅಂತಂದರು. ಮತ್ತು ನಾವು ಬಂದೋಗಿದ ತಕ್ಷಣ ಅಲ್ಲಿ ರೇಷನ್ನೂ ಇಲ್ಲ, ಆ ಮಕ್ಕಳಿಗೆ ರೇಷನ್ ಹಾಕೋದು ಕೂಡ ಇಲ್ಲ. ಅದನ್ನು ನಾವು ಕೇಳಿದ್ವಿ, ಏನಕ್ಕೆ ರೇಷನ್ ಇಲ್ಲ, ನೆನ್ನೆ ಕ್ಲಾಸ್ಟ್ ಆಗೋಯ್ತು, ರೇಷನ್ ಇಲ್ಲ ಅಂತಂದರು. ಈಗ ನಾವು ಬಂದು ಹೋದ್ಮೇಲೆ ರೇಷನ್ ಕೊಟ್ಬಿಟ್ಟು ಹೊರಟೋಗಿದ್ದಾರೆ ಅಧಿಕಾರಿಗಳು. CDP ಅಧಿಕಾರಿಗಳ ಕಚೇರಿಯಿಂದ ಫೋನ್ ಮಾಡಿದರೆ ನಾವು ಬ್ಯಾಂಕಲ್ಲಿ ಇದ್ದೀನಿ ಅಂತ ಹೇಳ್ತಾರೆ, ಮತ್ತು ನಾವು ಪೊಲೀಸ್ ಸ್ಟೇಷನಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಪ್ರಾಣ ಬೇದ್ರಕ್ಕೆ ಹಾಕ್ತಾರೆ, ಏನೋ ಒಂದು ಹೇಳ್ತಾರೆ. ಯಾಕಂದರೆ ಅವ್ರ ಕೆಲಸಕ್ಕೆ ಬರೋದಿಲ್ವಲ್ಲ, ತಪ್ಪಾಗಿ ಅವ್ರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಈಗ ಏನೋ ಒಂದು ಹೇಳ್ಬೇಕು, ಸುಳ್ಳು ಹೇಳ್ಬೇಕು ಅನ್ನೋ ರೀತಿಯಲ್ಲಿ ಅವರು ಇದು ಮಾಡಿಕೊಂಡು ಯಾವ ದಿವಸನೂ ಅವ್ರ ಅಂಗನವಾಡಿಗೆ ಬರಲ್ಲ. ಅವರಿರೋದು ನೆಂಗ್ಲಿ ಹತ್ರ ಕುರುಬ್ರಳ್ಳಿ ಅಂತ. ಅಲ್ಲಿಂದ ಇಲ್ಲಿಗೆ ಬರೋಕ್ಕಾಗಲ್ಲ, ಬಸ್ಗಳು ಟೈಮ್ ಸಿಕ್ಕಲ್ಲ. ಯಾವಾಗಲೂ ಅವ್ರು ಬರ್ತಾರೆ, ಅದನ್ನ ಕೇಳಿದವ್ರ ಮೇಲೆ ಆರೋಪ ಮಾಡೋದು, ನಮಗೇನೋ ತೊಂದರೆ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ಕೊಂಡು ಈ ರೀತಿ ಇದು ಮಾಡ್ತಾ ಇದ್ದಾರೆ. ಈ ಜನಗಳಿಗೆ, ಇಲ್ಲಿ ಸಾರ್ವಜನಿಕರು ಕೂಡ ಬೆದರಿಸ್ತಾರೆ ಅವರು. ನನಗೆ ಬ್ಯಾಕ್ ಸಪೋರ್ಟ್ ಇದೆ, ಪೊಲಿಟಿಕಲ್ ಇದೆ, ಪೊಲೀಸ್ ಇದೆ, CDP ಕಚೇರಿಯವರು ನನಗೆ ಎಲ್ಪಿದ್ದಾರೆ, ನಮ್ಮನ್ನೇನು ಮಾಡೋಕ್ಕಾಗಲ್ಲ. ಈಗ CDP ಅಧಿಕಾರಿ ಮೇಡಮ್ ಫೋನ್ ಮಾಡಿದ್ರೆ ಹೇಳ್ತಾರೆ, ನಾನು ಎಲ್ಲೋ ಇದ್ದೀನಿ, DYSP ಆಫೀಸಲ್ಲಿ ಇದ್ದೀನಿ, ನಾನು ಅಲ್ಲಿಗೆ ಬರಲ್ಲ ನಾನು ಅಂತ ಹೇಳ್ತಾರೆ. ಒಂದು ಅಧಿಕಾರಿಗೆ ಅವರು ಹೇಳ್ತಾರೆ ಅಂತಂದರೆ ಇನ್ನೆಷ್ಟು ಮಾತ್ರ ಅವ್ರು ಇಲ್ಲಿ ಉದ್ಯೋಗ ಮಾಡ್ತಾರೆ. ದಯವಿಟ್ಟು ಅವ್ರ ಮೇಲೆ ಕಾನೂನು ರೀತಿ ಕ್ರಮನೂ ತೆಗೆಸ್ಕೋಬೇಕು, ಅವ್ರ ಮೇಲೆ ದೂರನೂ ಕೊಡ್ತೀವಿ. ಈಗ ಅವರು ನಮ್ಮ ಮೇಲೆ ಸುಳ್ಳು ಕೇಸಲ್ಲಿ ಕೊಡೋಕೆ ಹೋಗ್ತಾರೆ, ಅವ್ರು ಹೋದರೆ ಹೋಗ್ಲಿ, ನಾವೇನೋ ಆ ಥರ ಏನು ಮಾಡಿರೋದೇನಿಲ್ಲ. ಅವರು ಬರ್ದಿದ್ದಕ್ಕೆ ಪಕ್ಷಕ್ಕೆ ಯಾರೋ ಮೇಲೆ ಆರೋಪ ಮಾಡೋಕೆ ಹೋಗ್ತಾರೆ. ಅದನ್ನು ಅವ್ರ ಮೇಲೆ ಈಗ ಕಚೇರಿಯಲ್ಲೂ ಕೊಡ್ತೀವಿ, ನಾವು ಸ್ಟೇಷನಲ್ಲಿ ನಾವು ನಮ್ಮ ಮೇಲೆ ಕೊಟ್ಟರೆ ನಾವು ಅವ್ರ ಮೇಲೆ ಕೊಡೋಕ್ಕಾಗ್ತೀವಿ. ಅದನ್ನು ದಯವಿಟ್ಟು ಇವ್ರ ಮೇಲೆ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳೇಬೇಕಾಗ್ತದೆ. ಅವರನ್ನು ಸಸ್ಪೆಂಡೇ ಮಾಡಬೇಕು. ಕೆಲವು ದಿವಸ ಸಸ್ಪೆಂಡ್ ಒಬ್ಬ ಅಂಗನವಾಡಿ ಕಾರ್ಯಕರ್ತಕ್ಕೆ ಮಾಡಿದ್ರೆ ಇನ್ನೊಬ್ಬರಿಗೆ ಇದು ಮಾಡ್ದಿರೇ ಇರ್ತಾರೆ, ಅವಾಗ ಕೆಲಸ ನೀಟಾಗಿ ಮಾಡ್ಕೊಂಡು ಹೋಗ್ತಾರೆ ಅಂತ ನನ್ನ ಮಾತನ್ನು ಮುಗಿಸ್ತಾರೆ. ಅವ್ರು ಹೇಳ್ತಾರೆ ಬ್ಯಾಂಕಲ್ಲಿ ಹೋಗಿದ್ದಾರೆ, ಬ್ಯಾಂಕ್ ಹತ್ರ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದ್ಸರಿ ಫೋನ್ ಮಾಡಿ ನಾನು ಪೊಲೀಸ್ ಸ್ಟೇಷನಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಈ ರೀತಿ ಅವರು ಏನು ಹೇಳ್ತಾರೆ, ನೀವು ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮೇಲೆ ನಾವು ಆಕ್ಷನ್ ತೊಗೊತೀವಿ, ವೆರಿಫೈ ಮಾಡ್ತೀವಿ. ಈಗ ಬಂದಿಲ್ಲ ಮೇಡಮ್ ಅಂತ ಹೇಳಿದರೆ, ಈಗ ಬಂದಿಲ್ಲ ನಮಗೂ ಗೊತ್ತು ಅಂತ ಹೇಳ್ತಾರೆ. ಈಗ ನಮಗೂ ಬಂದಿಲ್ಲ ಅವರು, ಅವ್ರ ಮೇಲೆ ನಾವು ಆಕ್ಷನ್ ತೊಗೊತೀವಿ, ನೀವು ಅದ್ರ ಮೇಲೆ ಇದು ಮಾಡಿರಿ, ಕಂಪ್ಲೇಂಟ್ ಕೊಡ್ರಿ ಅಂತ ಹೇಳ್ತಿದ್ದಾರೆ. ಅವ್ರ ಮೇಲೆ ಸಸ್ಪೆಂಡ್ ಮಾಡಲೇಬೇಕು, ಅವ್ರನ್ನಂತ ಡ್ಯೂಟಿಯಿಂದ ತೆಗಿಲೇಬೇಕು. ಇಲ್ಲದಿದ್ದ ಪಕ್ಷಕ್ಕೆ ನಮ್ಮ ಸಂಘಟನೆಯಿಂದ ನಾವು ಹೋರಾಟ ಮಾಡ್ತೀವಿ. ಇಲ್ಲ ಮೇಡಮ್, ಇಲ್ಲ ಮಾತಾಡಿಲ್ಲ, ಹೋಗ್ತಾಳೆ ಮಾತಾಡ್ತೀನಿ ಮೇಡಮ್, ಈಗಲೇ ಮಾತಾಡ್ತೀನಿ. ಸಿಬ್ಬಂದಿ ಅಲ್ಲ ಮೇಡಮ್, ಅದು ಸಿಬ್ಬಂದಿ ಮೇಡಮ್. ಬಂದು ಹೋಗಿದ್ದಾಳಲ್ಲ, 13 ಬಂದು ಹೋಗಿದ್ದಾಳೆ ನೋಡಿ ಸರ್. ಮಾಡ್ರಿ ನೀವು ಈ ಸೆಂಟ್ರಲ್ಲಿ ಇದಕ್ಕೆ ನಾವು ಬಂದಿದ್ದೀವಿ, ಇದುವರೆಗೂ ಅಮ್ಮ ಇಲ್ಲ.
ಈ ದಿವಸ ಬೆಳಿಗ್ಗೆ ನಾವು 11 ಗಂಟೆಗೆ ಬಂದಿದ್ವಿ ನೋಡೋಣ ಅಂತ. ಇಲ್ಲಿ ಬಂದು ನೋಡಿದ್ರೆ ಅಮ್ಮ ಇದ್ದಾರೆ, ಅವರಿಲ್ಲ. ಅವರು ರೇಷನ್ ಇಲ್ಲ ಇಲ್ಲಿ. ನಾವೆಲ್ಲ ವಿಡಿಯೋ ಮಾಡ್ಕೊಂಡಿದ್ವಿ, GPS ಫೋಟೋನ ಮಾಡ್ಕೊಂಡಿದ್ವಿ. ಮೇಡಮ್ ಫೋನ್ ಮಾಡಿದ್ವಿ, ತಮಗೂ ಫೋನ್ ಮಾಡಿದ್ವಿ. ಮತ್ತೆ ಅವ್ರು ಬೇರೆ ಕಡೆಯಿಂದ ಫೋನ್ ಮಾಡಿದ್ವಿ. ನಾನು ಬಂದ್ಬಿಟ್ಟು ನಾವು ಬರಕ್ಕೆ ಹೇಳ್ಬೇಕು, ಇಲ್ಲಿಂದ ರೇಷನ್ ಏನಾಯ್ತು? ನಿಮ್ಗೆ ಶಂಕರ್ಗೆ ರೇಷನ್ ಕೊಟ್ಟಿರಲ್ಲ ಮೇಡಮ್, ತೆಗೀರಿ, ಬೀಗ ತೆಗಿಸ್ರಿ. ಇಲ್ಲಿ ನೋಡ್ರಿ, ನಾವು ಹೋದ್ಮೇಲೆ ಒಂದು ಅರ್ಧ ಕೆಜಿ ಬೆಳೆ ಕೊಟ್ಟಿದ್ದಾರೆ. ಮಕ್ಕಳಿಗೆ ಹೆಂಗೆ ಅಮ್ಮ ಊಟ ಮಾಡಬಹುದು? ಸರ್ ಅದೇನಿದೆ ಸ್ವಲ್ಪ ನೀವು ರೇಟಿಂಗ್ ಅಲ್ಲಿ ಕೊಡಿ ಸರ್, ನಾವು ಮತ್ತೆ ಅಲ್ಲ ಮೇಡಮ್, ಫಸ್ಟ್ ನೋಡ್ರಿ. ರೇಟಿಂಗ್ ಅಲ್ಲಿ ಕೊಡಿ ಸರ್. ಅಲ್ಲ ಮೇಡಮ್, ಈಗ ಚೆಕ್ ಮಾಡಿ. ಈಗ ಅವರು CDP ಮೇಡಮ್ ನೋಡಿ, ಓಪನ್ ಮಾಡಿ. ಏನಿದೆ ನೀವು ರೇಟಿಂಗ್ ಅಲ್ಲಿ ಕೊಡಿ. ನಾವು ಕೊಡ್ತೀವಿ. ಸರ್ ಮೇಲಾಧಿಕಾರಿಗಳ ಆದೇಶದಂತೆ ನಾವು ಬಂದು ಎನ್ಕ್ವೈರಿ ಮಾಡೋಣ. ನೀವು ರೇಟಿಂಗ್ ಅಲ್ಲಿ ಎಷ್ಟು ದಿವಸ ಆಗಿಲ್ಲ ಆ ಬರೋದು? ಯಾವಾಗ ಒಂದ್ ದಿವಸ ಬರೋದು ಮಾಡ್ಕೊಂಡು ಹೋಗ್ಲಿ ಮೇಡಮ್. ಅದು ನಾವು ಕೊಡ್ತೀವಿ ಪ್ರಾಬ್ಲಮ್ ಏನಿದೆ ಅದ್ರಲ್ಲಿ ಮೇಡಮ್, ಆ ಪ್ರಾಬ್ಲಮ್ ನಾವು ಕೊಡ್ತೀವಿ. ಇವಾಗ ನೋಡಿ ರೇಷನ್ ಇಟ್ಟಿದ್ದೀವಿ. ಈಗ ಎಲ್ಲಿ ಹೋಗಿದ್ದಾರೆ ಅವರು? ಈಗ ಬರ್ಬೇಕಲ್ಲ ಇಲ್ಲಿ ಅಂಗನವಾಡಿಗೆ. ಇವರೇ ಹೇಳ್ತಾ ಇದ್ದಾರೆ ಎಲ್ಲ ಇದ್ದಾರೆ ಅಂತ. ನೀವ್ ಹೇಳ್ರಿ ಮೇಡಮ್, ನಾವು ಬಿಡ್ರಿ. ಫೋನ್ ಮಾಡ್ತೀವಿ. ನೀವು ಆಫೀಸರ್, ನಾವಲ್ಲ. ಅವ್ರಿಲ್ಲ, ಯಾವಾಗಲೂ ಅಂಗನವಾಡಿಗೆ ಬರೋದಿಲ್ಲ ಅವರು. 30 ಕಿಲೋಮೀಟರ್ ದೂರ ಬರೋದವರು. ನಾನು ದೊಡ್ಡ ರೌಡಿ ಅಂತ ಹೇಳ್ತಾರೆ ಅವರು. ನಾನು ನೋಡಿ ನನ್ನನ್ನು ಏನ್ ಮಾಡಕ್ ಆಗಲ್ಲ ಅಂತಾರೆ. ನಾವು ಆಫೀಸರ್ಗೆ ಲಂಚ ಕೊಟ್ಕೊಂಡಿದ್ವಿ, ನಮ್ಗೆ ಯಾರು ಕೇಳಲ್ಲ ಅಂತಾರೆ. ಸರ್ ಅದೆಲ್ಲ ಸುಳ್ಳು ಅವ್ರು ಹೇಳ್ತಾರೆ. ಅವ್ರು ಹೇಳಿದ್ರೆ ನಾವು ಕೇಳಕ್ಕಾಗುತ್ತಾ? ಹೇಳ್ರಿ, ಕಳಿಸ್ರಿ. ನೀವು ಆಫೀಸರ್ ತಾನೆ, ಅಲ್ಲ ಹಂಗಾದ್ರೆ ಕಳಿಸ್ರಿ. ಅವ್ರು ಎಲ್ಲಿದ್ದಾರೆ ಈಗ ನೀವು ಕೇಳ್ರಿ, ಎಲ್ಲಿದ್ದಾರೆ ಅಂತ. ಇವಾಗ ನೀವು ಡಿಪಾರ್ಟ್ಮೆಂಟ್ ಕಡೆ ಬ್ಯಾಂಕ್ ಅಂದ್ರೆ ಬ್ಯಾಂಕ್ ಹತ್ರ ಹೋಗೋಣ ಹೇಳ್ರಿ. ಅವರು ಬ್ಯಾಂಕ್ ಹತ್ರ ಇದ್ದಾರ, ಸ್ಟೇಷನ್ ಹತ್ರ ಇದ್ದಾರ ಅಂತ. ನಾವು ಬಂದಿರೋದು ಇಲ್ಲೇ. ಬೇರೆಯವ್ರ ಮುಖಾಂತರ ಸ್ಟೇಷನ್ ಹತ್ರ ಕರ್ಕೊಂಡು ಹೋಗೋದು ಏನಿದೆ ಅವಶ್ಯಕತೆ ಇದೆ? ಅವ್ರ ರಿಲೇಷನ್ ಅಂದ್ರೆ ನನ್ ಫೋನ್ ಮಾಡ್ತಾ ಇದಾರೆ, ಬನ್ನಿ ಅಲ್ಲಿ ಏನು ಮಾಡ್ಬಾರ್ದು, ಇಟ್ಟು ಮಾಡ್ಬಾರ್ದು ಅಂತ. ಈಗ ಮಾಡ್ತಾ ಇದಾರೆ, ನನಗೆ ಕಾಲ್ ಮಾಡ್ತಾ ಇದಾರೆ, ಈಗ ಬಂದು ಇಲ್ಲಿ ಮಾತಾಡೋಣ ಅಂತ. ಯಾರು? ಅವ್ರವ್ರ ಪೊಲೀಸ್ನವರೇ, ಬೇರೆ ಎಲ್ಲ. ನೋಡಿ, ಗೋವಿಂದ ರಾಜು ಅಂತ, ಅದು ಹಾಕ್ರಿ. ಪೊಲೀಸ್ನವರೇ ಬನ್ರಿ, ನಾ ಇಲ್ಲಿ ಮಾತಾಡೋಣ, ಅಲ್ಲಿ ಬಿಟ್ಟು ಬೇರೆ ಮಾಡ್ಬೇಡಿ, ಪೇಪರ್ ಹಾಕ್ಬೇಡಿ ಅಂತ ಇದಾರೆ. ಎಷ್ಟು ದಿವಸದಿಂದ ಈ ಅಂಗನವಾಡಿಗೆ ಅವ್ರು ಬರ್ತಿರೋ ಇದಾರೆ? ಎಷ್ಟು ದಿವಸ ರಜಾ ಚೀಟಿ ಕೊಟ್ಟಿದ್ದಾರೆ? ಇವತ್ತು ಕೊಟ್ಟಿದ್ದಾರೆ ನಿಮ್ಮಲ್ಲಿ ಬಂದಿದ್ದಾರಲ್ಲ, ಸಿಗ್ನೇಚರ್ ಮಾಡಿದ್ದಾರೆ. ಏನಂತ? ಅಂಗನವಾಡಿ ಇದ್ದಾರೆ ಈಗ ಅವರು ಅಲ್ಲ ಸಿಗ್ನೇಚರ್ ಮಾಡಿದ್ದಾರೆ. ಏನ್ ಸರ್ ಸಿಗ್ನೇಚರ್ ಮಾಡಿದ್ದಾರೆ, ಒಪ್ಕೊಳ್ಳೋಣ. ಅಂಗನವಾಡಿಯಲ್ಲಿ ಇದ್ದಾರೆ ಅವರು. ಮೇಡಮ್ ಯಾಕೆ ಮಾಡ್ತಾ ಇದ್ರಿ ಅಂತವ್ರ ಮೇಲೆ? ಸಿಗ್ನೇಚರ್ ಅವ್ರಿಲ್ವಲ್ಲ, ಮೇಡಮ್ ಇಲ್ಲಿ ಎಲ್ಲಿದ್ದಾರೆ ಮೇಡಮ್? ಅವ್ರಿಲ್ವಲ್ಲ ಇಲ್ಲಿ. ಸಿಗ್ನೇಚರ್ ಮಾಡ್ಕೊಂಡ್ರೆ ಅವ್ರು ಇಲ್ದಂಗೆ ಇರಕ್ಕ ನಿಮ್ಗೆ? ಮೇಡಮ್, ನೀವು ಕಿಲೋಮೀಟರ್ ಆಗುತ್ತೆ ಇಲ್ಲಿ ಬರೋದು. ಅವ್ರು ಬರೋದು ಯಾವಾಗ್ಲೂ ಬರೋದು, ಸೈನ್ ಮಾಡ್ಬಿಟ್ಟು ಹೊರಟೋಗ್ತಾರೆ. ಪಾಪ ಆಯಮ್ಮ ಇರ್ತಾರೆ, ಆಯಮ್ಮ ಮಾಡ್ಕೊಂಡು ಹೋಗ್ತಾರೆ. ರೇಷನ್ ಕೊಡೋದಿಲ್ಲ. ಒಂದು ಅಕ್ಕಿ ಕಾಳಿಲ್ಲ ಈ ಕಡೆ. ಇವಾಗ ಒಂದು ಅಕ್ಕಿ ಕಾಳಿಲ್ಲ. ನೀವೇ ಚೆಕ್ ಮಾಡ್ರಿ ರೇಷನ್ ಎಷ್ಟಿದೆ ಅಂತ ನೋಡ್ರಿ. ರೇಷನ್ ಬೀಗ್ ತೆಗಿಸಿ ಮೇಡಮ್, ಎಷ್ಟಿದೆ? ಅಟೆಂಡೆನ್ಸ್ ಚೆಕ್ ಮಾಡ್ರು. ಪಾಸ್ ಇದು ಅಟೆಂಡೆನ್ಸ್ ಆಗ್ಬಿಟ್ಟು ಹೋಗಿದ್ದಾರೆ ಅವರು. ಅಟೆಂಡೆನ್ಸ್ ಆದ್ರೆ ಮೇಡಮ್ ಇಲ್ಲಿ ಇರ್ಬೇಕಲ್ಲ. ಮಾಡಿದ್ರೆ ಬ್ಯಾಂಕ್ ಹತ್ರ ಇದ್ದೀನಿ ಅಂತ ಹೇಳ್ಬೇಕು. ಇಲ್ಲ ಬಾಕಿ ಇದೇನ ಅಟೆಂಡೆನ್ಸ್ ನೋಡಿ. ಈಗ ರಜೆ ಚೀಟಿ ಕೊಡಕ್ಕೆ ಯಾವಾಗ ಬರಕ್ಕಾಗಲ್ಲ? ರಜೆ ಚೀಟಿ ಕೊಟ್ಬಿಡಮ್ಮ ನೀನು. ಇವಾಗ ಬಂದು ಇಲ್ಲಿ ಸಿಗ್ನೇಚರ್ ಮಾಡ್ಬಿಟ್ಟು ಹೋಗಿದ್ದೀರಲ್ಲ ಬರ್ತಿ. ಬಂದು ಸಿಗ್ನೇಚರ್ ಮಾಡೋದು ಮಾತ್ರ ಆಗುತ್ತಾ? ಯಾರು ಭಯ ಅಲ್ವೇ? ನಾವೇ ಅವ್ರನ್ನೇನು ನಾವು ಮಾತಾಡ್ತಾ ಇಲ್ಲ. ಅವರೇ ಇಲ್ವಲ್ಲ. ಅವ್ರನ್ನ ಬರಕ್ಕೆ ಹೇಳಿ, ಅವ್ರನ್ನ ಬರಕ್ಕೆ ಹೇಳಿ. ಸಾರಿ, ಅಂಗನವಾಡಿಗೆ ಐಮನ್ ಬರೋದೇ ಇಲ್ಲ. ಭಾರತಿ ಗೌಡ ಅಂತಿದ್ದಾರೆ. ಅಂಗನವಾಡಿಗೆ ಐಮನ್ ಬರಲ್ಲ. ಈಗ ನಾವೊಂದು 10 ಸರಿ ಬಂದಿರ್ತೀವಿ. ಇವತ್ತು ಬೆಳಿಗ್ಗೆ ಬಂದಿದ್ವಿ. ಬಂದು ನೋಡಿದ್ರೆ ಬಾಗಿಲು ತೆಗ್ದಿಲ್ಲ 11 ಗಂಟೆ ಅಂತ. ಮತ್ತೆ CDP ಅಧಿಕಾರಿಗೆ ನಾನು ಫೋನ್ ಮಾಡಿದ್ವಿ. ಅಧಿಕಾರಿಗೆ ಫೋನ್ ಮಾಡಿದ್ರೆ ನಾವು ಬ್ಯಾಂಕಲ್ಲಿ ಇದ್ದೀನಿ ಅಂತ ಹೇಳ್ತಾರಂತೆ. ಈಗ ಟೇಸ್ಟ್ನಲ್ಲಿ ಅವರ ಮಕ್ಕಳು, ಅವರ ಪೇರೆಂಟ್ಸ್ ಹೇಳಿದ್ರು ಭಯ ಬೀಳ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ದ. ಈಗ ಸುಳ್ಳು ಹೇಳ್ತಾ ಇದಾರೆ ಅವರು. ಏನ್ ಮೇಡಮ್, ನೀವೇನು ಹೇಳಿ ಮೇಡಮ್ ಇಷ್ಟೊತ್ತು ನಿಮ್ಗೆ ಬ್ಯಾಂಕಲ್ಲಿ ಅಂತಾನೆ ಹೇಳಿದ್ದು. ಈಗ ಅವರು ಪೊಲೀಸ್ನವ್ರೆ ಎಲ್ಲ ಇಲ್ವರೆ ನಮ್ಮ ಜೊತೆ. ಹೌದು. ಏನು ಸರ್? ಶಿವರಾಜ್ ಸರ್ ಮತ್ತೆ ಇಲ್ಲಿ ಈಗ
ನಮ್ಗ್ ಗೊತ್ತಾ ಹೋಗ್ಲಿ ಹೇಳಿ ನಮ್ ಸದ್ಯಕ್ಕೆ ನಮ್ ಕೆಲಸ ಆಯ್ತು ನಾವಾಯ್ತು ಅಂಗನವಾಡಿ ನಮ್ಗೆ ಅವೆಲ್ಲ ಮೇಡಮ್ನೇ ಇಲ್ಲ ಅಂದ್ರೆ ನಮ್ಗೆ ಅವ್ರಿಗೆ ಹೆಂಗೆ ಆಗ್ತದೆ ಇದ್ ಫ್ರೆಂಡ್ ಮಾಡ್ಕೊಳಕ್ಕೆ ಅವರೇ ಇಲ್ಲ ಅಂದ್ರೆ ಅವ್ರಿಗೆ ಹೆಂಗೆ ಆಗ್ತದೆ ಫ್ರೆಂಡ್ ಇದ್ರಿಗೆ ಅಲ್ಲ ನಾವು ಅವೆಲ್ಲ ನಾವು ಇದ್ ಮಾಡ್ಕೊಳಕ್ ಕುತ್ಕೊಳಕ್ಕಾಗುತ್ತೆ ಅದಕ್ಕೆ ಇವಾಗ ಮೇಡಮ್ ಕಳ್ಸಿರ ಹೌದು ಸಂಪತ್ತಮ್ಮ ಅವ್ರ್ಯಾರೋ ಅವ್ರ ಮಕ್ಕಳವ್ರ ಪೇರೆಂಟ್ಸ್ ಕಳ್ಸಮ್ಮ ಕ್ರಾಶ್ ಆಗೋಗಿದೆ